ಹೆಣ್ಮಕ್ಳನ್ನ ಯಾಕೆ ರಾಜಕೀಯಕ್ಕೆ ತರಲಿಲ್ಲ ಅಂತ? ಅಲ್ಲ, ಎಲ್ಲರೂ ಒಂದೇ ಸಮವಾಗಿ ನಾನು ನೋಡ್ತಾ ಇದ್ದೆ. ಅದರಲ್ಲೇನು ಪದ್ಮ ಬೇರೆ, ಅರುಣ ಬೇರೆ, ಉಮಾ ಬೇರೆ ಅನ್ನೋ ಭೇದ ಭಾವನೆ ನನಗೇನಿರಲಿಲ್ಲ. ಅದೇ ಪ್ರೀತಿ ವಿಶ್ವಾಸವನ್ನು 3 ಜನ ಹೆಣ್ಮಕ್ಳು ನನ್ನ ಜೊತೆಗೆ ಇಟ್ಕೊಂಡಿದ್ರು. ಓಕೆ. ಸೊ ಮೇಡಮ್, ಸೇಮ್ ಇದೇ ಪ್ರಶ್ನೆ ನಿಮಗೆ. ಸೊ ರಾಜಕೀಯವನ್ನು ನೋಡಿಕೊಂಡೇ ಬೆಳೆದ್ರಿ ಅಂತ ಹೇಳಿದ್ರಿ 3 ಜನ. ಆದರೆ ನಿಮಗೆ ಯಾಕೆ ಯಾರಿಗೂ ಕೂಡ ರಾಜಕೀಯಕ್ಕೆ ಬರಬೇಕು ಅನಿಸ್ಲಿಲ್ವಾ, ಅಥವಾ ಆ ಥರ ಅವಕಾಶಗಳು ಸಿಗಲಿಲ್ವಾ ಅಂತ? ಇಲ್ಲ, ನನಗಂತೂ ಖಂಡಿತವಾಗಿ ಅದ್ರಲ್ಲಿ ಆಸಕ್ತಿ ಇರಲೇ ಇಲ್ಲ. ನಾನು M.Com ಮುಗಿಸಿದ ತಕ್ಷಣನೇ ಅಲ್ಲೇನೆ PhD ಮಾಡ್ತಾ ಮಾನಸಗಂಗೋತ್ರಿಲಿ 1 ವರ್ಷ ಟೀಚ್ ಮಾಡ್ತಾ ಇದ್ದೆ ನನ್ನ ಇಮಿಡಿಯೇಟ್ ಜೂನಿಯರ್ಸ್ಗೆ. ಆಮೇಲೆ ಬಂದ್ಬಿಟ್ಟು BPL ನಲ್ಲಿ 10 ವರ್ಷ ಕೆಲಸ ಮಾಡಿದೆ. ಕೆಲಸ ಮುಗಿದಿದ್ದಾಗೆ ನಂದೇ ಒಂದು ಕಂಪನಿ ಶುರು ಮಾಡಿದೆ. ಅದ್ರ ಮೂಲಕ ಈಗ ನಮ್ದು ಫ್ಯಾಮಿಲಿದು ಎಲ್ಲ ಬಿಸ್ನೆಸ್ಗಳನ್ನ ನೋಡ್ಕೊಳ್ಳೋ ಅಂತ ಡೈರೆಕ್ಷನ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಆಗ ನನ್ನ ಇಂಟ್ರೆಸ್ಟ್ ಯಾವತ್ತೂ ರಾಜಕೀಯದ ಕಡೆ ಇರಲಿಲ್ಲ. ಅರುಣಾದೇವಿ ಅವರಿಗೆ ನೀವೇ ಹೇಳಿದ್ರಿ ಗಂಡು ಮಗು ತರ ಬೆಳೆಸಿದ್ರು ಅಪ್ಪ ಅಂತ ಅಂದ್ಬಿಟ್ಟ. ಇಲ್ಲ, ನನಗೆ ಈಗಲೂ ಮರೆಯೋಕ್ಕಾಗೋದಿಲ್ಲ. ನಾನು ಬಹುಶಃ ಅವಾಗ PU ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇದ್ದೆ ಅಷ್ಟೇ, ಅಥವಾ 10th ಸ್ಟ್ಯಾಂಡರ್ಡ್ ಇರ್ಬೋದು. ಶಿಕಾರಿಪುರದ ರಂಗಮಂದಿರ ಓಪನ್ ಫೀಲ್ಡಲ್ಲಿ ಒಂದು ಕಾರ್ಯಕ್ರಮ, ತುಂಬ ದೊಡ್ಡ ಕಾರ್ಯಕ್ರಮ. ನಮ್ಮ ತಂದೆ ಬೆಳಗ್ಗೆ 11 ಗಂಟೆ ಕಾರ್ಯಕ್ರಮ ಅಂದರೆ ನಂಗೆ 10 ಗಂಟೆಗೆ ಹೇಳಿದ್ರು, ಇಲ್ಲೊಬ್ರು ಫಸ್ಟ್ ಒಬ್ರು ಲೇಡಿ ಭಾಷಣ ಮಾಡಬೇಕು, ನೀನು ಪ್ರಿಪೇರ್ ಆಗ್ತೀಯಾ ಅಂತೇಳಿ. ನನಗೇನು ತಿಳಿದೇ ಇರೋ ವಯಸ್ಸು, ನಾನು ರೆಡಿ ಆದೆ. ಐ ಡೋಂಟ್ ನೋ ಹೌ. ಎಲ್ಲ ಗಂಡಸರು ನನ್ನ ಸ್ಪೀಚ್ ಒಳಗೆ ಈ ಹುಡುಗಿ ಏನು ಮಾತಾಡ್ತಾಳೆ ಅಂತ ಅಂದ್ಕೊಂಡು ಗಲಾಟೆ ಶುರು ಮಾಡಿದ್ರು. ನಮ್ಮ ತಂದೆ ಇದ್ರು, ಪದ್ದಣ್ಣ ಇದ್ರು, ವೇದಿಕೆ ಮೇಲೆ ಈಗಲೂ ನೆನಪಿದೆ ನನಗೆ. ನನಗೆ ಕೋಪ ಬಂತು, ಯಾರೋ ಒಂದು ಸಣ್ಣ ಹುಡುಗಿ ಮಾತಾಡ್ತಾ ಇದ್ದಾಳೆ ಅಂತ ನಾನು ಇನ್ಸಲ್ಟ್ ಮಾಡ್ತಾರೆ ಅಂದ್ಕೊಂಡು, ಒಬ್ಬ ಸಾಮಾನ್ಯ ಹುಡುಗಿ ಮಾತಾಡ್ತಾ ಇದ್ದಾಳೆ ಅಂತ ನೀವು ಈ ಥರ ಅವಮಾನ ಮಾಡಬೇಡಿ, ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿರಿ ಅಂತೇಳಿ ಜೋರು ಹೇಳ್ದೆ. ಅಪ್ಪ ಮನೆಗೆ ಬಂದ್ಮೇಲೆ ಹೇಳಿದ್ರು ಹಾಗೆಲ್ಲ ಮಾತಾಡೋದು. ತುಂಬ ಒಳ್ಳೆ ಸ್ಪೀಚ್ ಕೊಟ್ಟೆ ಅಂತೇಳಿ ಪದ್ದಣ್ಣ ಅಪ್ಪಾಜಿನೇ ಹೇಳಿದರು. ಬಹುಶಃ ನಮಗೆ ಸ್ಕೂಲಿಂದ ಕೆಪಾಸಿಟಿ ಬಹುಶಃ ರಕ್ತದಲ್ಲಿ ಬಂದಿರುತ್ತೆ. ಆ ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಗೆ ಎಲ್ಲರೂ ಇದೆ, 3 ಜನರಲ್ಲೂ ಇದೆ, 5 ಜನರಲ್ಲೂ ಇದೆ ಅಂತ ನಾನು ಹೇಳುವಂಥದ್ದು. ಬಟ್ ಈಗ ನನಗೆ ಬದುಕಿನಲ್ಲಿ ಬಹುಶಃ ನಾನು ಬೇಗ ಮದುವೆ ಆಯ್ತು. 19-20 ವರ್ಷಕ್ಕೆ ನಾನು BSc ಹೋಮ್ ಸೈನ್ಸ್ ಬ್ಯಾಂಗ್ಳೂರಲ್ಲಿದ್ದೆ. ಸೆಕೆಂಡ್ ಇಯರ್ ಇದ್ದಾಗೆ ಮದುವೆ ಆಯ್ತು ನನಗೆ. ಆ ನಂತರ ನನಗೆ ಎಲ್ಲೋ ಒಂದು ಕಡೆ ನನ್ನ ಹುಡುಕಾಟಕ್ಕೆ ಬಹುಶಃ ನನಗೆ ಮಾಸ್ಟರ್ಸ್ ಮಾಡಲಿಲ್ಲ, ಬೇಗ ಮದುವೆ ಆಯಿತು ಅಂತ ಬೇಸರ ಇತ್ತು ಸ್ವಲ್ಪ. ನಾನು ಮದುವೆ ಆಗಿ ನನ್ನ ಅಪೂರ್ವ ಮಗಳು ಹುಟ್ಟಿದ ಮೇಲೆ ನಾನು ಲಿಟ್ರೇಚರ್ ಮೈಸೂರು ಯೂನಿವರ್ಸಿಟಿನಲ್ಲಿ ಉಮಾನೇ ಮೋಟಿವೇಟ್ ಮಾಡಿದ್ದೆ ಆ್ಯಕ್ಚುಲಿ ನನಗೆ. ನಾನು ಮಾಸ್ಟರ್ಸ್ ಮಾಡಿದೆ. ಆದರೆ ಈ ಸಂದರ್ಭದಲ್ಲಿ ನನಗೆ ನಮ್ಮ ತಂದೆ ರಾಘವೇಂದ್ರ ವಿಜಯೇಂದ್ರ ಇನ್ನೂ 11th ಸ್ಟ್ಯಾಂಡರ್ಡ್ PUCಗೆ ಬಂದಿದ್ರು. ಚೆನ್ನೈನಹಳ್ಳಿಲಿ ಓದಿದ್ದವರು. ಅವರಿಗೆ ಇಬ್ಬರೇ ಇರ್ತಾರೆ ಮನೇಲಿ, ಯಾಕೆಂದ್ರೆ ಅಪ್ಪಂದು ಸಂಪೂರ್ಣ ರಾಜಕೀಯ ಶಿಕಾರ್ಪುರದಲ್ಲಿ, ಅಮ್ಮ ಇರ್ಲಿಕ್ಕೆ ಆಗ್ತಾರೆ. ಶಿವಮೊಗ್ಗದಲ್ಲಿ ಅವ್ರು ಕಾಲೇಜಿಗೆ ಸೇರಿದ್ರು. ನಮ್ಮ ಮನೆಯವರು ಉದಯ್ ಏನಿದ್ದಾರೆ ಅವರು ನಮ್ಮ ಮಾವ ಶ್ರೀಕಂಠಪ್ಪ, ಮಾವ ಅಪ್ಪಾಜಿ ಎಲ್ಲ ತುಂಬ ಹತ್ತಿರದ ಸಂಬಂಧಿಕ. ನಾನು ಬುಕ್ಕುಂಕೆರೆ ಸೊಸೆನೆ. ಇನ್ಫ್ಯಾಕ್ಟ್ ಅಪ್ಪ ನನ್ನನ್ನೆಲ್ಲ ಹತ್ತಿರದಿಂದ ನೋಡೋರು, ನನ್ನ ಹುಡುಕಾಟ ನೋಡಿದ್ರು. ನಾನು ಬೆಳಗ್ಗೆ ಅಷ್ಟು ಮನೆ ಜವಾಬ್ದಾರಿಗಳು, ನನ್ನ ತಮ್ಮಂದರು ರಾಘವೇಂದ್ರ ವಿಜಯೇಂದ್ರ ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾನು ಏನೋ ಕಲೀಲಿಕ್ಕೆ ಹೋಗ್ತಾ ಇದ್ದೆ. ಏನೋ ಮಾಡಬೇಕು, ಏನು ಅಂತ ನನಗೆ ಗೊತ್ತಿಲ್ಲ. ನನಗೆ ಮನೇಲಿ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮನೆ ಜವಾಬ್ದಾರಿ ಮುಗಿಸಿ ತುಂಬ ಸಮಯ ಸಿಕ್ತಿತ್ತು ನನಗೆ. ಆ ಸಂದರ್ಭದಲ್ಲಿ ನಾನು ಹುಡುಕಾಟವನ್ನು ನೋಡಿ ನಾನು ಅಷ್ಟೊತ್ತಿಗೆ ಮಾಸ್ಟರ್ಸ್ ಮುಗಿತಂದು ಅದೇ ಗೊಂದಲದಲ್ಲಿ ನಾನು ಈ ಒಂದು ಜನಶಿಕ್ಷಣ ಸಂಸ್ಥಾನ ಮೂಲಕ ಆಲ್ ಓವರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ತುಂಬ ಪೂರ್ ಪೀಪಲ್ಗೆ ಅದೇ ಹಳ್ಳಿಗೆ ಕಳಿಸಿ ಅವರಿಗೆ ವೊಕೇಶನಲ್ ಟ್ರೈನಿಂಗ್ ಕೊಡ್ಸೋದು. ಫಾಸ್ಟ್ 2000 ಆರಂಭ ಮಾಡಿದ್ದೆ. ಅಪ್ಪ ಡೆಲ್ಲಿಯಿಂದ ಫೋನ್ ಮಾಡಿದೆ, ಈಗಲೂ ನೆನಪಿದೆ. ನಾನು ಎಲ್ಲರಾಗೆ ಇಂಟರ್ವ್ಯೂ ಫೇಸ್ ಮಾಡಿದೆ. ನನಗೆ ಅದು ಬಹಳ ಅಂದರೆ ನನ್ನ ಹುಡುಕಾಟಕ್ಕೆ ನಿಜವಾದ ಬೆನ್ನೆಲುಬಾಗಿ ನಿಂತಿದ್ದ ಅಪ್ಪಾಜಿ. ನನ್ನ ಬಹುಶಃ ಬದುಕಿನ ಕೊನೆ ದಿವಸದವರೆಗೂ ನಾನು ಇವತ್ತು ಅರುಣಾದೇವಿ ಅಂತ ಒಂದು ಸಮಾಜ ಗುರುತಿಸ್ತಾ ಇದೆ ಅಂದರೆ ಅದು ಅಪ್ಪಾಜಿ ನನ್ನ ಹುಡುಕಾಟಕ್ಕೆ ಒಂದು ನಿಜವಾದ ಒಂದು ಫ್ರೇಮನ್ನು ಹಾಕೊಟ್ರು ಅಂತ ಅನ್ಕೊಳ್ತೇನೆ. ಹಾಗಾಗಿ ನನಗೆಲ್ಲೂ ರಾಜಕಾರಣಕ್ಕೆ ಬರಲಿಲ್ಲ ಅಂತ ಅನ್ಸಲ್ಲ. ಯಾಕೆಂದರೆ ಒಬ್ಬ ರಾಜಕಾರಣಿ ಮಾಡೋಷ್ಟು ಕೆಲಸವನ್ನು ನಾನು ಫೀಲ್ಡಲ್ಲಿ ಬಡ ಜನರ ಜೊತೆಗೆ ನಾನು ಮಾಡ್ತಾ ಇದ್ದೀನಲ್ಲ, ಆ ಸಂಭ್ರಮ ಇದೆ, ಸಂತೋಷ ಇದೆ. ಇದನ್ನು ಇದು ಮಾಡಿಕೊಂಡು ನಾನು ಕೂಡ ವೀರಶೈವ ಮಹಾಸಭಾ ಸ್ಟೇಟ್ ಪ್ರೆಸಿಡೆಂಟ್ ಮಾಡಿದ್ರು ಮಹಿಳಾ ಘಟಕಕ್ಕೆ. ಅಲ್ಲೂ ಕೂಡ ನನಗೆ ಓಡಾಡಲಿಕ್ಕೆ, ಸಮಾಜ ಅರ್ಥಕೊಳ್ಳಲಿಕ್ಕೆ ಇನ್ನೂ ಜಾಸ್ತಿ ಎಕ್ಸ್ಪೋಜರ್ ಸಿಕ್ತು. ಹಾಗಾಗಿ ನಮಗೆಲ್ಲೂ ರಾಜಕಾರಣದಲ್ಲಿ ಅಲ್ಲೇ ಮಾಡಬೇಕು ಅಂತೆಲ್ಲ. ಯಾಕೆಂತಂದರೆ ನಾವು ತುಂಬ ಕುಟುಂಬನ ವ್ಯಾಲ್ಯೂ ಮಾಡ್ತೇವೆ, ಫ್ಯಾಮಿಲಿ ಜೊತೆಗೆ ಇದನ್ನು ತಗೊಂಡು ಹೋಗುವಂಥದ್ದು ಸೋಷಿಯಲ್ ವರ್ಕ್ ಅಂತ ನನಗೆ ಖುಷಿ ಕೊಟ್ಟಿದೆ. ಪದ್ಮಾ ಮೇಡಮ್, ನಿಮಗೆ ಯಾವತ್ತೂ ಯಾವುದೇ ಪ್ರೆಷರ್ ಬಂದಿಲ್ವಾ ಯಾವುದೋ ಎಲೆಕ್ಷನ್ಗೆ? ಈಗ ನೋಡಿ, ಮೈತ್ರಾದೇವಿ ಅವ್ರಿಗೆ ಎಲೆಕ್ಷನ್ ನಿಲ್ಲಿಸಬೇಕು ಅನ್ನೋವಂಥದ್ದು ಇರಲಿಲ್ಲ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಯಾರೂ ಅಲ್ಲಿ ನಿಲ್ಲಕ್ಕೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಪುರಸಭೆಗೆ ಸದಸ್ಯರಾಗ್ತಾರೆ. ಸೊ ಆ ರೀತಿಯಾದಂಥ ಯಾವುದೇ ಸಿಚುವೇಶನ್ಗಳು ಬರಲಿಲ್ವಾ? ಅಥವಾ ಯಾರು ನಾಯಕರು ಫೋರ್ಸ್ ಮಾಡಿದ್ದು ರಾಜಕೀಯಕ್ಕೆ? ಎಲ್ಲಕ್ಕಿಂತ ಹೆಚ್ಚಾಗಿ ಆಗ ಅಪ್ಪಾಜಿ ಪಕ್ಷವನ್ನ ಕಟ್ಟಿ ಬೆಳೆಸ್ತಾ ಇದ್ದಂತ ಇದು ಸಂದರ್ಭ ಬೇರೆ, ಈ ಕೌಟುಂಬಿಕ ಜವಾಬ್ದಾರಿಗಳು ಬೇರೆ. ನಾನು ಇಲ್ಲಿ ಮಹಾರಾಣಿಸ್ ಕಾಲೇಜಲ್ಲಿ BA ಮಾಡಿದೆ. ಬಟ್ ಬೇಗ ಮದುವೆ ಆಗಿದ್ರಿಂದ
ಸ್ವಲ್ಪ ಬಹಳ ಬೇಗ ಕುಟುಂಬದ ಜವಾಬ್ದಾರಿ ತಗೊಳ್ಳುವಂತ ಸಂದರ್ಭ ಆಯ್ತು. ಆದ್ರೂ ನನಗೆ ತುಂಬಾ ಇಷ್ಟವಾದ ಕ್ಷೇತ್ರ ಕೂಡ. ಹಾಗಾಗಿ ಗಂಡನ ಮನೇಲಿ ಇರ್ಬೋದು, ತಾಯಿ ತಂದೆ ಜೊತೆಲಿ ಇದ್ದಾಗಿರ್ಬೋದು, ಎಲ್ಲ ಇದ್ರು ನಾನು ತೆರೆಮರೆಯಲ್ಲಿ ಕೆಲಸ ಮಾಡೋದನ್ನ ಹೆಚ್ಚು ಇಷ್ಟಪಡ್ತಿದ್ದೆ. ಅದು ನನ್ನ ಕುಟುಂಬದಲ್ಲಿ ಎಲ್ರಿಗೂ ಗೊತ್ತಿದೆ. ಅದು ನನಗೆ ತುಂಬಾ ಸಂತೋಷ ಕೊಡ್ತಿದೆ. ನನಗೆ ಹೊರಗಡೆ ಹೋಗಿ ಯಾವುದೇ ನನ್ನ ಸ್ವಭಾವ ಅಂದ್ರೆ ಮೊದಲಿಂದನೂ ನಮ್ಮ ಪ್ರತಿ ದಿವಸ ವ್ಯರ್ಥವಾಗಿ ಕಳಿಬಾರ್ದು. ಅದು ನಾವು ಬೆಳಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ದೇ ಒಂದು ನಮಗಿರ್ಬೋದು, ಕುಟುಂಬಕ್ಕಿರ್ಬೋದು, ಮತ್ತೆ ನನ್ನ ಸ್ನೇಹಿತರಿಗೆ ಇರ್ಬೋದು, ಏನೋ ಒಂದು ಉತ್ತಮವಾಗಿ ಆ ಡೇ ಕಳೆದ್ರೆ ಸಾಕು ಅನ್ನೋ ತೃಪ್ತಿ ನನ್ನ ಸ್ವಭಾವ. ಯಾವತ್ತೂ ನನಗೆ ಈ ಕಡೆಗೆ ಮನಸ್ಸು ಹೋಗ್ಲಿಲ್ಲ. ಬಟ್ ಇವರೆಲ್ಲರ ಬೆಳವಣಿಗೆ ಅದು ಹತ್ತಿರದಿಂದ ನೋಡೋ ಭಾಗ್ಯ ಇದೆ ನನಗೆ. ಅದು ಯಾವಾಗ್ಲೂ ತುಂಬಾ ಸಂತೋಷ ಕೊಟ್ಟಿದೆ. ಈ ಸಮಯದಲ್ಲಿ ನಮ್ಮ ದಿವಂಗತ ಅನಂತಕುಮಾರ್ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ಭಾಳ ನಾವು ಅವರು ರಾಜ್ಯದ ಹುದ್ದೆಗಳು ಓಡಾಡ್ತಾ ಇದ್ದೋ. CKR 4-5 ಅಂಬಾಸಿಡರ್ ಕಾರಲ್ಲಿ ಓಡಾಡಿ ಪಕ್ಷವನ್ನು ಕಟ್ಟೋದಕ್ಕೆ ಭಾಳ ಶ್ರಮ ಪಟ್ಟರು. ಅವ್ರು ನಮ್ಮ ಜೊತೆಗೆ ಇರಬೇಕಾಗಿತ್ತು. ದುರ್ದೈವ ಕಳ್ಕೊಳ್ಳಿ. ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀರಾ? ತುಂಬಾನೇ ಬಹಳ ಮಿಸ್ ಮಾಡ್ಕೊಳ್ತಾ ಇರ್ತೀರಾ ಅವ್ರನ್ನ? 100%. ಇವತ್ತೇನಾದರೂ ಬೆಳೆದಿದ್ದರೆ, ಸ್ಥಾನಮಾನಗಳು ಸಿಕ್ಕಿದರೆ ಅವ್ರ ಕೊಡುಗೆ ಭಾಳ ದೊಡ್ಡದು. ನಾನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಹಣಕಾಸಿನ ಇಲಾಖೆ ಬಗ್ಗೆ ನನಗೆ ಅಷ್ಟೊಂದು ಹೆಚ್ಚೇನು ಗೊತ್ತಿರಲಿಲ್ಲ. ಆದರೆ ಅನಂತಕುಮಾರ್ ಒತ್ತಾಯ ಮಾಡಿ ಹಣಕಾಸಿನ ಸಚಿವನೇ ಆಗಬೇಕು, ಅದರ ಮಹತ್ವ ನಿನಗೆ ಆಮೇಲೆ ಗೊತ್ತಾಗುತ್ತೆ ಅಂತೇಳಿ ಒತ್ತಾಯ ಮಾಡಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹಣಕಾಸಿನ ಸಚಿವರಾಗಿ ಮಾಡೋದಕ್ಕೆ ಅವರ ಪ್ರೇರಣೆ ಮುಖ್ಯ ಕಾರಣ. ಅನೇಕ ಸಂದರ್ಭದಲ್ಲಿ ಅನೇಕ ಸಲಹೆ ಸಹಕಾರವನ್ನು ನೀಡೋದ್ರ ಮೂಲಕ ನಾವು ಅವರು ಒಟ್ಟಾಗಿ ಬೆಳೆದು ಮತ್ತು ಇವತ್ತು ಅವ್ರನ್ನ ನೆನಪು ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಅವರೆಲ್ಲರ ಸಹಕಾರದಿಂದ ನಾವು ರಾಜ್ಯದಲ್ಲಿ ಪಕ್ಷವನ್ನು ಬೆಳೆಸೋಕ್ಕೂ ಸಾಧ್ಯ ಆಯಿತು, ಪಕ್ಷವನ್ನು ಕಟ್ಟೋಕ್ಕೂ ಸಾಧ್ಯ ಆಯಿತು. ಅಧಿಕಾರಕ್ಕೆ ಬರೋಕ್ಕೆ, ನಾನು ಮುಖ್ಯಮಂತ್ರಿ ಆಗೋಕ್ಕೆ ಅನಂತಕುಮಾರ್ ಅವರ ಕೊಡುಗೆ ಭಾಳ ದೊಡ್ಡದು ಅಂತ ಈ ಸಂದರ್ಭ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.